ಐತಿಹಾಸಿಕ ಬೆಂಗಳೂರು ಕರಗ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಬಾರಿ 1 ಗಂಟೆ ತಡವಾಗಿ ಕರಗ ಉತ್ಸವ ಆರಂಭ ಆಗಲಿದೆ. ಮಧ್ಯರಾತ್ರಿ 1:30ಕ್ಕೆ ಕರಗ ಶಕ್ತಿಯೋತ್ಸವ ಶುರುವಾಗುವಂತಹ ಸಾಧ್ಯತೆ ಇದೆ. ತಿಗಳರಪೇಟೆಯಲ್ಲಿರುವಂತಹ ಧರ್ಮರಾಯ ಸ್ವಾಮಿಯ ದೇಗುಲದಲ್ಲಿ ಕರಗ ಶಕ್ತಿಯೋತ್ಸವ ಪ್ರಾರಂಭ ಆಗಲಿದೆ. ದ್ರೌಪದಮ್ಮನ ಅದ್ಧೂರಿ ಮೆರವಣಿಗೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಧರ್ಮರಾಯ ಸ್ವಾಮಿ ದೇಗುಲದಿಂದ ಈ ಕರಗದ ಉತ್ಸವ ಮೆರವಣಿಗೆ ಅಲ್ಲಿಂದ ಶುರುವಾಗಲಿದೆ. ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು ತಿಗಳರಪೇಟೆಯಲ್ಲಿರುವಂತಹ ಧರ್ಮರಾಯ ಸ್ವಾಮಿಯ ದೇಗುಲವನ್ನ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ. ದೀಪಾಲಂಕಾರ ಹಾಗೂ ಹೂವಿನಿಂದ ಅಲಂಕಾರವನ್ನ ಮಾಡಲಾಗಿದೆ. ಇಲ್ಲಿಂದಲೇ ಕರಗ ಉತ್ಸವದ ಮೆರವಣಿಗೆಯ ಅಲ್ಲಿಂದಲೇ ಕರಗ ಶಕ್ತಿಯೋತ್ಸವ ಶುರುವಾಗೋದು. ಐತಿಹಾಸಿಕ ಬೆಂಗಳೂರು ಕರಗ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿರೋದು. ಈ ಬಾರಿ 1 ಗಂಟೆ ತಡವಾಗಿ ಕರಗ ಉತ್ಸವ ಆರಂಭ ಆಗಲಿದೆ. ಇಲ್ಲಿ ಮಳೆ ಬರ್ತಾ ಇದ್ರೂ ಸಹ ಮಳೆ ನಡುವೆಯೂ ಸಹ ಅಲ್ಲಿ ಅದ್ಧೂರಿಯಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದು ಧರ್ಮರಾಯ ಸ್ವಾಮಿಯ ದೇಗುಲದ ದೃಶ್ಯಾವಳಿಗಳು. ಇನ್ನು ಅಲ್ಲಿ ತೇರನ್ನು ಸಹ ನೀವು ಗಮನಿಸ್ತಾ ಇದ್ದೀರಾ, ಅದನ್ನು ಸಹ ಅಲಂಕಾರ ಮಾಡ್ತಿದ್ದಾರೆ. ಅಲ್ಲಿ ಮಳೆ ಬರ್ತಾ ಇದ್ರೂ ಸಹ ಅಲ್ಲಿ ಭಕ್ತಾದಿಗಳು ಸಹ ಲೆಕ್ಕಿಸದೆ ದೇಗುಲಕ್ಕೆ ಆಗಮಿಸ್ತಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧರ್ಮರಾಯ ಸ್ವಾಮಿ ದೇಗುಲದಿಂದನೇ ಅವರು ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಪ್ರಕಾಶ್, ಅಲ್ಲಿನ ಸಿದ್ಧತೆ ಹೇಗೆ ನಡೀತಾ ಇದೆ? ಮಳೆ ಬರ್ತಿದೆ ಆದರೂ ಸಹ ಅಲ್ಲಿ ಏನೋ ಅದ್ಧೂರಿಯಾಗಿ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕಿರಿಕ್ ನಡುವೆನೂ ಸಹ ಕೊನೆಗೂ ಬಳೆ ತೊಡಿಸುವಂತಹ ಶಾಸ್ತ್ರ ಮುಗ್ದಿದೆ. ಈಗ 1 ಗಂಟೆ ನಿಧಾನವಾಗಿ ಶುರುವಾಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಎಷ್ಟೊತ್ತಿಗೆ ಶುರುವಾಗುತ್ತೆ? ಅಧಿಕೃತವಾಗಿ 1 ಗಂಟೆಯ ನಂತರ ಚಾಲನೆ ಸಿಗ್ಲಿಕ್ಕಿದೆ. ಈಗಾಗಲೇ 1 ಗಂಟೆ ವಿಳಂಬ ಆಗಿದೆ. ಬಳೆ ಶಾಸ್ತ್ರ 1 ಗಂಟೆ ವಿಳಂಬ ಆಗಿರುವಂತಹ ಕಾರಣಕ್ಕಾಗಿ 12:30ಕ್ಕೆ ಅಧಿಕೃತವಾಗಿ ಚಾಲನೆ ಸಿಗಬೇಕಾಗಿತ್ತು. ಆದರೆ ಈ ಬಳೆ ಶಾಸ್ತ್ರ ವಿಳಂಬ ಆಗಿರುವಂತಹ ಕಾರಣಕ್ಕಾಗಿ 1 ಗಂಟೆ ಅಥವಾ 1:15ಗೆ ನೇರವಾಗಿ ಈ ಒಂದು ಹೂವಿನ ಕರಗ ಏನಿದೆ ಅದನ್ನ ಅರ್ಚಕ ಜ್ಞಾನೇಂದ್ರ ಅವರು ಅಲ್ಲಿಂದ ಕರಗವನ್ನ ಹೊತ್ತು ಗರ್ಭಗುಡಿಯಿಂದ ಹೊರಗಡೆ ಬರ್ತಾರೆ. ಸೊ ಅದಕ್ಕೆಲ್ಲ ಮುಂಚಿತವಾಗಿ ಏನೆಲ್ಲ ಧಾರ್ಮಿಕ ಪ್ರಕ್ರಿಯೆಗಳನ್ನ ಮಾಡ್ಕೊಳ್ಬೇಕು, ವಿಶೇಷ ಪೂಜೆಗಳು, ಜೊತೆಗೆ ರಥೋತ್ಸವಕ್ಕೆ ಅಲಂಕಾರ, ಸಿಂಗಾರ, ಅದೆಲ್ಲ ಏನೆಲ್ಲ ಬೇಕು ತಯಾರಿಗಳು, ಅದೆಲ್ಲ ತಯಾರಿಗಳು ಕೂಡ ಆಗಿದಾವೆ. ಅದರ ಜೊತೆಗೆ ಈಗ ದೇವಸ್ಥಾನದ ಪ್ರದಕ್ಷಿಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಇದೆ ಧಾರ್ಮಿಕವಾಗಿ, ಅದನ್ನ ಕೂಡ ಪೂರ್ತಿಗೊಳಿಸಲಾಗಿದೆ. ಅಂತಿಮ ಹಂತವಾಗಿ ರಥೋತ್ಸವಕ್ಕೆ ಒಂದಿಷ್ಟು ಸಿದ್ಧತೆಗಳನ್ನ, ಸಿಂಗಾರ, ಅಲಂಕಾರ ಮಾಡುವಂಥದ್ದು ಕೂಡ ಆಗುತ್ತೆ. ಅದಾದ ಬಳಿಕ ಮತ್ತೆ ನೇರವಾಗಿ ಗರ್ಭಗುಡಿಯಲ್ಲಿ ಒಂದಿಷ್ಟು ವಿಶೇಷ ಪೂಜೆಗಳಾಗುತ್ತೆ. ಅಂತಿಮವಾಗಿ ಅದು ಮುಗಿದ ಬಳಿಕ ಸರಿಯಾಗಿ 1 ಗಂಟೆ ಆ ಸಂದರ್ಭದಲ್ಲಿ ನೇರವಾಗಿ ಈ ಒಂದು ಏನೋ ಹೂವಿನ ಕರಗವನ್ನ ಜ್ಞಾನೇಂದ್ರ 15ನೇ ಬಾರಿಗೆ ಅರ್ಚಕರು ಅದನ್ನ ಹೊತ್ತು ತರ್ತಾರೆ. ಆ ಹೊತ್ತು ತರುವಂತಹ ಸಂದರ್ಭದಲ್ಲಿ ರಥೋತ್ಸವನ್ನ ಕೂಡ ಸುಮಾರು 500 ಮೀಟರ್ ತನಕಲೂ ಕೂಡ ಆ ರಥೋತ್ಸವ ಕೂಡ ಹಾಗೆ ಮುಂದೆ ಬರುತ್ತೆ. ಅದಾದ ಬಳಿಕ ಚಿಕ್ಕಪೇಟೆ, ಬಳೆಪೇಟೆ ಸೇರಿದಂತೆ ಬೇರೆ ಬೇರೆ ಒಂದಿಷ್ಟು ದೇವಸ್ಥಾನಗಳಿಗೂ ಕೂಡ ಹೋಗುತ್ತೆ. ಅದಾದ ಬಳಿಕ ಮತ್ತೆ ಬೆಳಿಗ್ಗೆ 6ರಿಂದ 7 ಗಂಟೆಯ ನಂತರ ಮತ್ತೆ ಈ ಒಂದು ದೇವಸ್ಥಾನಕ್ಕೆ ಪುನಃ ಉತ್ಸವ ಬರುತ್ತೆ. ಈಗಾಗಲೇ ಈ ಒಂದು ಐತಿಹಾಸಿಕ ಉತ್ಸವವನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಈಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಈ ಒಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿ ಆಗೋದಕ್ಕೆ ಬರ್ತಾ ಇದ್ದಾರೆ. ಬಹುಶಃ ಇದಕ್ಕೆ ಒಂದಿಷ್ಟು ಗೊಂದಲಗಳಿತ್ತು ಹಣಕಾಸು ಬಿಡುಗಡೆ ವಿಚಾರದಲ್ಲಿ, ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಸೊ ಸಿಎಂ ಅವರು ಕೂಡ ಖುದ್ದು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಪಡೆದು ಇಲ್ಲಿನ ಭದ್ರತೆಯನ್ನ ಪರಿಶೀಲನೆಯನ್ನ ಕೂಡ ಮಾಡಿ ಹೋದ್ರು. ಒಂದಿಷ್ಟು ಜನ ಇದ್ದಾರೆ ಕರಗ ಉತ್ಸವವನ್ನ ನೋಡೋದಕ್ಕೆ, ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದ್ರಿ? ಮೊದಲ ಬಾರಿಗೆ ಬರ್ತಿರೋದಾ, ಹೇಗೆ? ನಮಸ್ತೆ ಸರ್, ನಾವು KR ಪುರಂ ಇಂದ ಬರ್ತಾ ಇರೋದು. KR ಪುರಂ ಇಂದ ಬರ್ತಾ ಇರೋದು ಕರಗ ನೋಡ್ಲಿಕ್ಕೆ. ಆದ್ರೆ ಈ ಟೈಮ್ ತುಂಬಾ ಲೇಟ್ ಆಗಿ ಕರಗ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ಮಳೆ ಬೇರೆ ಬರ್ತಾ ಇದೆ. ವೇಟ್ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ಮೇಡಮ್ ಬಂದಿರೋ? ಹೌದು ಸರ್, ಫಸ್ಟ್ ಟೈಮ್ ಬಂದಿರೋದು. ಏನ್ ಹೇಳ್ತೀರಿ ಸರ್, ಐತಿಹಾಸಿಕ ಕ್ಷಣಗಳು ಇವೆಲ್ಲ? ಬಂದಿದ್ದೀರಿ, ಫಸ್ಟ್ ಟೈಮ್ ಬಂದಿರೋದಾ, ಹೆಂಗೆ?
ಬಹುಶಃ ಇನ್ನೂ ಕೂಡ ಹಂತ ಹಂತವಾಗಿ ಜನ ಬರೋರಿದ್ದಾರೆ. ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳು ರಥೋತ್ಸವಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಬೆಳಿಗ್ಗೆ ಏನೋ ಕಬ್ಬನ್ ಪಾರ್ಕ್ನಿಂದ ಒಂದಿಷ್ಟು ಹಸಿ ಕರಗವನ್ನ ಹೊತ್ತುಕೊಂಡು ನೇರವಾಗಿ ಮಂಟಪಕ್ಕೆ ಬರ್ತಾರೆ. ಅದಾದ ಬಳಿಕ ಇಲ್ಲಿ ಶಾಸ್ತ್ರೋಕ್ತವಾಗಿ ಒಂದಿಷ್ಟು ವಿಧಿವಿಧಾನಗಳನ್ನ ನೆರವೇರಿಸಬೇಕಾಗುತ್ತೆ. ಅದೆಲ್ಲವೂ ಕೂಡ ಮುಗಿದ ಬಳಿಕ ಸರಿಯಾಗಿ 1 ಗಂಟೆಯ ನಂತರ ಹೂವಿನ ಕರಗವನ್ನ ಇಲ್ಲಿಂದ ಗರ್ಭಗುಡಿಯಿಂದ ಹೊತ್ತು ಸಾಗುತ್ತೆ. ರಾಜಬೀದಿಗಳಲ್ಲಿ ಮೆರವಣಿಗೆ ಕೂಡ ಆಗುತ್ತೆ. ಈ ಒಂದು ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಈಗ ಭಕ್ತರು ಕೂಡ ಬರ್ತಾ ಇದ್ದಾರೆ. ಭದ್ರತೆ ವಿಚಾರದಲ್ಲಿ ಕೂಡ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಯಾವುದೇ ಗಲಾಟೆ, ತಳ್ಳಾಟ, ನೂಕಾಟ ಆಗದೆ ಇರುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಎಲ್ಲಾ ಭಾಗಗಳಲ್ಲಿ ಕೂಡ ನಿಯೋಜನೆ ಆಗಿರ್ತಾರೆ. CCTVಗಳ ಮೂಲಕವಾಗಿ ನಿಗಾ ವಹಿಸುವಂತಹ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈಗ ಆ ಎಲ್ಲಾ ಹಂತದ ಸಿದ್ಧತೆಗಳ ಮುಗಿದ ಬಳಿಕ ಅಧಿಕೃತವಾಗಿ 1 ಗಂಟೆಗೆ ಹೂವಿನ ಕರಗವನ್ನ ಹೊತ್ತು ರಾಜಬೀದಿಗಳಲ್ಲಿ ಮೆರವಣಿಗೆ ಆರಂಭ ಆಗುತ್ತೆ. ಅರ್ಪಿತಾ.